ಇನ್ನ ಕೇಳು ಅಂದ್ರೆ ಟೈಮ್ ಐತೆ ಹೊಟ್ಟೆ ಸೈತಾನೆ ಇನ್ನ ಅಡಿಗೆ ಆಗಿಲ್ವ ಯಪ್ಪ ನನ್ನ ಮಗನ ಅಂದ್ರ ನೀವು ಇನ್ನ ಹೇಳ ನಂಗಾತು. ಒಂದೀಟ ಹೊರಗಿದ್ದವ್ರ ಗಾಡಿ ಪೂರ್ತಿ ರೋಡ್ ಬ್ಲಾಕ್ ಆಗೈತಿ. ಯಾರು ಹೊರಗೆ ಬರೋ ಪ್ರಯತ್ನ ಮಾಡಬೇಡ್ರಿ. ಈ ಕಡೆ ಇನ್ನು ಒಳಗೆ ಬರಬೇಡ, ಅಲ್ಲೇ ಕೂತ್ಬೇಡ್ರಿ. ನೀವು ಒಳಗಿದ್ದವ್ರು ಬರೀ ಕಡೆ ಅಂತ ಕರಿಬೇಡ್ರಿ ಯಾರನ್ನು. ಎಲ್ಲಿಗೆ ಬಂತಂದ್ರ ಪೀಠಿಕಾ ಅಧ್ಯಾಯಕ್ಕೆ ಬಂದೇನೆ. 18 ಅಧ್ಯಾಯ ಮುಗಿಸ್ತೇನೆ. ಯಾಕೆ ಮುಂಜಾನೆ ಅಪ್ಪಾರ ಆಶೀರ್ವಾದ ಆಗಿದ್ದ. ಬುಕ್ ಇಲ್ಲ ನೋಡ್ತಾನಂದ ಹೇಳ್ತಾನ ಅಂದ್ಬಿಟ್ಟಾರು. ಮತ್ ಬುಕ್ ನೋಡ್ರಿ ಒಬ್ರು ಹೋಗಿದ್ ನಂದ. ಅಂದ್ರ ಗುರುವರು ಡೂಪ್ಲಿಕೇಟ್ ಇರ್ಬೇಕ, ಶಿಷ್ಯರು ಡೂಪ್ಲಿಕೇಟ್ ಇರ್ಬೇಕು. ಇದು ಹೆಂಗಿದೆ ಮತ್ತೆ 2 ಒರಿಜಿನಲ್ ಆಗ್ಬೇಕಾರ 18 ಅಧ್ಯಾಯ ಮುಗಿಬೇಕು. ನೀವು ಊಟದಿಂದ ಹಂಗ ಕೊಡ್ಬೇಕು. ಮತ್ತೆ ಭೇಟಿ ಆದಾಗ ದೇವ್ರು ಭೇಟಿಯಾಕನು ಇರ್ಲಿ. ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನವುದು ಆರೆ ಮಂಡಲೋದಲು ದೇವರಂದದಿ ಪೂಜೆಗೊಳ್ಳುತ್ತಲಿಯ ಖಂಡಿತದಲ್ಲಿವ ಬಿಡದೆ ತ್ರೈವರು ಶಂಡಲೆದು ಓದಿದವನಾದೊಡೆ 3 ವರ್ಷ ಶಂಡಲೆದು ಏನ್ ಬೇಕು ನಿನಗೆ? ಸೌಂಡ್ ಕಮ್ಮಿ, ಫೋನ್ ಬಂದ್ ಮಾಡ್ರಿಪ್ಪ. ಸೌಂಡ್ ಕಮ್ಮಿ ಆಗೈತಿ. ಇಲ್ಲ ಸಾಕು ನಡಿ. ನದೂರ ಗಪ್ಪ ಇರುದ ಬೇಕಾಗಿ ಎಲ್ಲಿ ಸಂಗ ಶಂಡಲೆದು. ಇದು ಒಂದಿಟ್ಟು ವಿಮರ್ಶಾತ್ಮಕ ಐತೆ. ವಿಮರ್ಶಾತ್ಮಕ ಐತೆ ಅಂದ್ರ ಇವ ಮತ್ ಮಂದಿ ಬೇಡ. ಇವ ಒಬ್ಬ ಚಂದ ಸುಂದರ ಹೆಣ್ಮಗಳ ಕಾಣಕೈತ ನನಗ. ನಿಜವಾಗಿ ಸುಂದರ ಹೆಣ್ಮಗಳಿದ್ರು ನಾ ಓದು ಹೊತ್ನ್ಯಾಗ ನಾ ಗಂಡ್ಮಗ ಆಗಬಾರ್ದಂತ ನೋಡ್ರಿ. ಮತ್ತ ನಾ ಹೆಣ್ಮಗಳು ಓದಾಕತ್ತೇನಿ, ನೀವು ಬಹಳ ಸುಂದರ ಕುಂತಂಗ ನನಗ್ ಕಾಣಬಾರ್ದಂತ ಹೆಣ್ಮಗಳಿಗೆ. ಇದಕ್ಕೆ ಶಂಡ ಅಂತ. ಗಂಡಸು ಅಲ್ಲ ಹೆಂಗಸು ಅಲ್ಲ. ಮತ್ ನೀವು ಎಲ್ಲ ನೋಡಿದಾಗ ಹಿಂಗಲ್ವ? ಮತ್ತ ಹಂಗಲ್ಲ. ಇದು ಬಿ ಹೆಂಗಂದ್ರ ಅರಿಷಡ್ ವರ್ಗಗಳನ್ನ ಅಂಡರ್ ಕಂಟ್ರೋಲ್ ಆಗಿರುವ ಅನ್ನಂಗದ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇವು ನಿಮ್ಮ ಕಂಟ್ರೋಲ್ದಾಗ ಇಟ್ಟುಕೊಂಡು ಓದೋ ಯಪ್ಪ ಅನ್ನಂಗದ. ಶಂಡಲದು ಓದಿದವನಾದೊಡೆ ಚಂಡಿ ಯಾವ ಕೇಳು ಆಕೆಯು ತಾನನು ನಿಜದೇ. ಮತ್ ಹಂಗ ಓದುವಂಗಿಲ್ಲ. 16ನೇ ಶ್ಲೋಕ ಪೀಠಿಕಾ ಅಧ್ಯಾಯದ 16ನೇ ಶ್ಲೋಕ ತೆಗೆದು ನೋಡ್ರಿ. ಪೂಜೆ ಮಾಡಿಯೇ ಓದಬೇಕಿದನ. ಪೂಜೆ ಮಾಡೋದಂದ್ರ ಬುಕ್ ತೊಯ್ಯುವಂಗ ನೀರು ಗೊಜ್ಜುದು ಅಲ್ಲ, ಒಂದಿಟ್ಟು ಕುಂಕುಮ ಬಡಿಯುವುದು ಅಲ್ಲ. ಅತ್ಯಂತ ಭಯಭರಿತ ಭಕ್ತಿಯಿಂದ ಭಾವ ಶುದ್ಧ ಮಾಡ್ಕೋಬೇಕು. ಭಾವ ಶುದ್ಧ ಮಾಡ್ಕೋಬೇಕಂದ್ರೆ ಹೆಂಗ? ಭಾವನೆಗಳ ಹೊಲಸಾಗಿರಬಾರ್ದು. ಹಂಗ ಭಯಭರಿತ ಭಕ್ತಿಯಿಂದ ಗ್ರಂಥವನ್ನು ಹಿಡ್ಕೊಂಡ ಪೂಜ್ಯ ಭಾವನೆಯಿಂದ ಓದಬೇಕು. ಪೂಜೆ ಮಾಡಿಯೇ ಓದಬೇಕಿದನ. ಪೂಜಿಸದಲ್ಲಿದನು ಓದಬಾರದು. ಪೂಜಿಸುತ್ತಲೇ ಅಧ್ಯಾಯಗಳನ್ನ ಪ್ರತಿ ಅಧ್ಯಾಯನೂ ಸಹಿತ ಪೂಜೆ ಮಾಡ್ಕೊಂತ ಓದಬೇಕು. ಅಧ್ಯಾಯಗಳನ್ನ ಎಷ್ಟು ಮಹತ್ವದೈತೆ ಅಂತ ದೇವಿ ಪಾರಾಯಣಕ್ಕಿಂತ ನಮ್ಮ ಅವುಗಳು ಮಾತಾಡೋದು ಭಾಳ ಇಂಟ್ರೆಸ್ಟ್ ಐತೆ. ಇವ್ರನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಂಡಿದ್ನ. ಮಗಳು ತಾಯಿನ ಕೇಳಂತ, ಯವ್ವ ಮಮ್ಮಿ ಶಾಲ್ಯಾಗ ನಾವು ಮಾಸ್ತರ್ ಬುದ್ಧಿ ಇರ್ತದಲ್ಲ, ನಾವು ಪಾಲಕರಿಗೆ ಹೇಳಿದ್ದೆವು ಏನಂತ ಪಾಲಕರ ಮೀಟಿಂಗ್ದಾಗ, ಮಕ್ಕಳು ಏನಾದರೂ ಕೇಳಿದರೆ ಅದನ್ನು ಮುಚ್ಚಿಡಬಾರ್ದು. ಆ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕಂತ. ಮತ್ತಷ್ಟು ಅವ್ರಿಗೆ ಕ್ಯೂರಿಯಾಸಿಟಿ ಬರಬೇಕು. ಆ ಮಕ್ಕಳು ಏನರ ಕೇಳಿದ್ವು ಅಂದ್ರೆ ಸುಮ್ಕಡೆ ಹುಚ್ಚಿ ನಿನಗೆ ತಿಳಿತೈತೆ ಕೊಂಡು ಅನ್ನಬಾರ್ದಂತ. ಅಪ್ಪ ಹಂಗಂದ್ರೆ ಏನು ಅಂತ ಪೇರೆಂಟ್ಸಿಗೆ ಕೇಳ್ಬೇಕಂತ ನಾವು ಶಿಕ್ಷಕರು ಹೇಳಿದ್ವಿ. ಮಮ್ಮಿ ಹೊಟ್ಟೆ ಯಾಕೆ ಉಬ್ಬೈತಿ ಅಂತ ಕೇಳ್ತೈತಂತ. ಅದು ಏನದ ಮಮ್ಮಿ ಹೊಟ್ಟೆ ಯಾಕೆ ಉಬ್ಬೈತಿ ಹೇಳ? ಏನ ಹುಚ್ಚಿ ಅಂಥವೆಲ್ಲ ಕೇಳಬಾರ್ದು. ಮಮ್ಮಿ ನಮ್ಮ ಸರ್ ಒಟ್ಟು ಏನು ಸಂಶಯ ಬರೋದಿಲ್ಲ ಎಲ್ಲ ಕೇಳು ಅಂದಾರು. ನಮ್ಮ ಹುಣ್ಸಾವ್ ಸರ ಅವ್ರು ಕೇಳು ಅಂದಾರ. ಮತ್ತು ನಾವು ಹೇಳ್ಬೇಕಾದನ ನೀನು ಹೊಟ್ಟೆ ಹಾಕಿ ಹೋಗ್ತೇಳು
ನಾ ಕೇಳಂದನಿ ಅದಕ್ಕೆ ಸಂಶಯ ಬಂದು ಕೇಳಾಕತೈತಿ. ಅವಾಗ ಆಕೆ ತಾಯಿ ಹೇಳಿ ನೋಡು, ನನಗೆ ಹೇಳಿದ ತಾಯಿ ನನಗೆ ಹೇಳಿ ಇಲ್ಲಿ ಅದನ್ನು ಹೇಳ್ತಾನೆ. ಅದನ್ನ ಗುಟ್ಟ ಏನಂದ್ರೆ ನಿನಗೆ ಹೇಳುವ ಈಗ ಹೇಳೋದು ಈ ವಯಸ್ಸಿನಾಗ ಅಂದ್ರಂತ. ಹಿಂದಿಗಡಿಸಿ ಮದುವೆ ಆಗಿ ಕುಬ್ಸದ ಕಾರ್ಯದಾಗ ಏ ತಂಗಿ ನೀ 4ನೇಂತ ಇದ್ದಾಗ ಹಿಂಗೆ ಯಾಕಾಗೈತೆ ಅಂತ ಕೇಳಿದ್ಲೆ, ಕೇಳಿ ಅಂತ ಆಗಾಗ ನಿನಗೇಟು ಗೊತ್ತಾಯ್ತು, ನಿನಗಿಂತ ಹೆಚ್ಚು ಗೊತ್ತಾಯ್ತು ನನಗೆ ಅಂತ ಅರ್ಥ ಆತಾನ. ನಾ ಸೋಮನ ಕೋಪದಾಗ ನಾನು ಬಾಳೆ ಹೆಂಗಪ್ಪೋ ಅಂದಿನ್ಯ ಖರೆ ಈಗ ನನಗೆಲ್ಲ ಅರ್ಥ ಆತ ತಿಳಿತಿಲ್ಲ. ಅಂದ್ರೆ ಇದನ್ನು ನೀವು ಸೀರಿಯಸ್ ತಿಳ್ಕೊಬೇಕಂತ ತಿಳ್ಕೊಂಡು ಹೇಳಕತ್ತೇನೆ ಇರಲಿ. ಇನ್ನು ನೇರವಾಗಿ ಒಮ್ಮೆ 13ನೇ ಅಧ್ಯಾಯಕ್ಕೆ ಬಂದುಬಿಟ್ನೆ. 13ನೇ ಅಧ್ಯಾಯದೊಳಗೆ ನಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳು ಏನಿದಾವಲ್ಲ ಒಮ್ಮೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವೇನದಾವಲ್ಲ ಈ ಎಲ್ಲವನ್ನು ಹೇಳ್ಕೊತ ಕೂತ್ರೆ ಲೇಟ್ ಆಕೈತೆ ಅಂತೇಳಿ ಮುಂದೆ ಹೋಗಿಣ್ಣ. ಈಗ 9ನೇ ಅಧ್ಯಾಯದ ಒಂದು ಹೇಳಕತ್ತೇನೆ, 9ನೇದು ಜಂಪ್ ಮಾಡ್ತೇನೆ.